ಇನ್ನು ಬಿಗ್ ಫೈನಲ್ಲಿ ಮೂರನೇ ಸುದ್ದಿ. ನೆಲಮಂಗಲದಲ್ಲಿ ಅಕ್ರಮಕೋರರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು. ರೈತರಿಗೆ ಹಂಚಿಕೆಯಾಗಬೇಕಿದ್ದಂತ ಯೂರಿಯಾ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿದ್ರು. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತ ಲಕ್ಷಾಂತರ ಕೆಜಿ ಯೂರಿಯಾವನ್ನ ಜಪ್ತಿ ಮಾಡಿದ್ದಾರೆ ಈಗ ಅಧಿಕಾರಿಗಳು. ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು ಲಕ್ಷಾಂತರ ಕೆಜಿ ಯೂರಿಯಾವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗೆಜ್ಜಗದಹಳ್ಳಿಯಲ್ಲಿ ಸೀಸ್ ಮಾಡಲಾಗಿದೆ. 1,90,125 ಕೆಜಿ ಯೂರಿಯಾವನ್ನ ವಶಕ್ಕೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು. 45 ಕೆಜಿ ತೂಕದ ಯೂರಿಯಾ ಚೀಲಗಳನ್ನ ಶೆಡ್ಗೆ ತಂದು ದಾಸ್ತಾನು ಮಾಡಲಾಗಿತ್ತು. ಬೇರೆ ಚೀಲಗಳಿಗೆ ತುಂಬಿ 50 ಕೆಜಿ ಚೀಲವನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ರು. ಕೇವಲ 266 ರೂಪಾಯಿಗೆ ರೈತರಿಗೆ ನೀಡಬೇಕಿದ್ದಂತ ಯೂರಿಯಾ ರಸಗೊಬ್ಬರ ಇದು. ಅಕ್ರಮವಾಗಿ 2,500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು ಈ ದಂಧೆಕೋರರು. ನೋಡಿ, 266 ರೂಪಾಯಿಯಲ್ಲಿ 2,500 ರೂಪಾಯಿಯಲ್ಲಿ. ತಮಿಳುನಾಡಿನಲ್ಲಿ ದಾಳಿ ವೇಳೆ ಡಿಆರ್ಐ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಯೂರಿಯಾ ಪ್ಯಾಕ್ ಮಾಡಿ ತಮಿಳುನಾಡಿಗೆ ರವಾನಿಸ್ತಾ ಇದ್ರು ಈ ದಂಧೆಕೋರರು. ನಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಂಥ ಯೂರಿಯಾ ಗೊಬ್ಬರಗಳನ್ನು ಚೀಲದಲ್ಲಿ ಯಾವ ರೀತಿಯಾಗಿ ತುಂಬಿಸಿಟ್ಟಿದ್ದಾರೆ ಅಂತ ಹೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದರಲ್ಲೂ ಡಿಆರ್ಐ ಅಧಿಕಾರಿಗಳು ಒಂದು ಅದ್ಭುತವಾದಂಥ ಕಾರ್ಯಾಚರಣೆಯನ್ನು ಮಾಡಿ ಈಗ ಆ ದಾಸ್ತಾನು ಜೊತೆಗೆ ದಾಸ್ತಾನಲ್ಲಿದ್ದಂಥ ಅಥವಾ ಗೋಡೌನ್ನಲ್ಲಿದ್ದಂಥ ಎಲ್ಲ ಚೀಲಗಳನ್ನು ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬರೋಬ್ಬರಿ 1,90,125 ಕೆಜಿ ಯೂರಿಯಾ ಗೊಬ್ಬರವನ್ನು ವಶಕ್ಕೆ ಪಡೆದಿದ್ದಾರೆ. 45 ಕೆಜಿ ತೂಕದ ಯೂರಿಯಾ ಚೀಲಗಳನ್ನು ಶೆಡ್ಗೆ ತಂದು ದಾಸ್ತಾನು ಮಾಡಲಾಗಿತ್ತು. ಬೇರೆ ಚೀಲಗಳಿಗೆ ತುಂಬಿ 50 ಕೆಜಿ ಚೀಲವನ್ನಾಗಿ ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಕೇವಲ 266 ರೂಪಾಯಿಗೆ ರೈತರಿಗೆ ಇದನ್ನು ನೀಡಬೇಕಾಗಿತ್ತು. ಬಟ್ ಅಕ್ರಮವಾಗಿ 2,500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು ದಂಧೆಕೋರರು. ಸೊ ತಮಿಳುನಾಡಿನಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಮೂಲ ಹುಡುಕ್ತಾ ಬಂದಾಗ ನೆಲಮಂಗಲದಲ್ಲಿ ಇವರೆಲ್ಲ ಸಿಕ್ಕಾಕೊಂಡಿದ್ದಾರೆ. ನಮ್ಮದು ಬೇರೆ ಇದೆ, ತಿಳ್ಕೊಳ್ಳೋಕ್ಕಾಗಲ್ಲ. ಅದು ನಮ್ಮ ಪೇಪರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೂರ್ತಿ, ಹೇಗೆ ಗೊತ್ತಾಯಿತು ಇದೆಲ್ಲ ಡಿಆರ್ಐ ಅಧಿಕಾರಿಗಳಿಗೆ ಮತ್ತು ಕಾರ್ಯಾಚರಣೆ ಯಾವ ರೀತಿ ಆಗಿತ್ತು? ರೈತರಿಗೆ ಹಂಚಿಕೆ ಆಗಬೇಕಾಗಿದ್ದಂತ ಪಿಎಂ ಕೋಟದ ಯೂರಿಯಾವನ್ನ ಅಕ್ರಮವಾಗಿ ಶೇಖರಣೆ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದಂತ ಗೋಡನ್ ಮೇಲೆ ಕೇಂದ್ರ ಸರ್ಕಾರದ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು 2 ಲಕ್ಷ ಮೌಲ್ಯದ 1,90,125 ಕೆಜಿಯಷ್ಟು ಯೂರಿಯಾವನ್ನ ವಶಕ್ಕೆ ಪಡೆದಿರುವಂತದ್ದು. ಈ ಒಂದು ಗೋಡನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೆಜ್ಜಗದಹಳ್ಳಿಯಲ್ಲಿ ಬರುವಂತಹ ಒಂದು ಗೋಡನ್ನು. ಇದು ಆ ತಜೀರ್ ಖಾನ್ ಅಂತ ಇರ್ತಾರೆ. ಆ ತಜೀರ್ ಖಾನ್ ತಿಂಗಳಿಗೆ 40,000 ರೂಪಾಯಿ ಬಾಡಿಗೆಯನ್ನ ಪಡೆದು ಗೋಡನ್ನ ಇದನ್ನ ಅಕ್ರಮವಾಗಿ ಈ ಒಂದು ಯೂರಿಯಾವನ್ನ 40 ಕೆಜಿಯ ಚೀಲವನ್ನ ತಕೊಂಡ್ಬಂದು 50 ಕೆಜಿಯನ್ನಾಗಿ ಮಾಡಿ ತಿಂಗಳಿಗೆ 40,000 ರೂಪಾಯಿ ಅಷ್ಟೇ ಬಾಡಿಗೆ ಕೊಡ್ತಾ ಇದ್ದ. ರೈತರಿಗೆ ಪಿಎಂ ಕೋಟದಲ್ಲಿ 2,321 ರೂಪಾಯಿಗೆ ಮೌಲ್ಯದ ಯೂರಿಯಾವನ್ನ ಸರ್ಕಾರ ರೈತರಿಗೆ ಅನುಕೂಲ ಆಗ್ಲಿ ಅಂತ 2,025 ಸಬ್ಸಿಡಿ ಕೊಟ್ಟು ಕೇವಲ 266 ರೂಪಾಯಿಗೆ ಒಂದು ಚೀಲ ಯೂರಿಯಾವನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಆ ಒಂದು ಇದನ್ನ ರೈತರ ಹೆಸರಲ್ಲಿ ಖರೀದಿ ಮಾಡಿ ಅಕ್ರಮವಾಗಿ ನೆಲಮಂಗಲದ ಬಳಿಯ ಗೋಡನ್ಗೆ ತಂದು 45 ಕೆಜಿಯ ಚೀಲವನ್ನ 50 ಕೆಜಿಯ ಚೀಲನ್ನಾಗಿ ಮಾಡಿ ರಾಜ್ಯ ಅಲ್ಲದೆ ತಮಿಳುನಾಡಲ್ಲೂ ಕೂಡ ಅಕ್ರಮವಾಗಿ ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ಇದು ವ್ಯಾಪಾರ ಮಾಡ್ಕೊತಾ ಇದ್ರು ಅಂತ ಒಂದು ಇದರ ಮೇಲೆ ಕೇಂದ್ರ ಸರ್ಕಾರದ ಡಿಆರ್ಐ ಅಧಿಕಾರಿಗಳು ದಾಳಿ ನಡೆಸಿ ಅವೆಲ್ಲವನ್ನ ಜಪ್ತಿ ಮಾಡಿ ಮದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗ ಇವರ ಅಕ್ರಮವಾದ ದಂಧೆ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋ ಒಂದು ಇದನ್ನ ತನಿಖೆ ನಡೆಸ್ತಾ ಇದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.